ನಿಮ್ಗೆಲ್ಲ ಒಂದು ಹೇಳಿದ್ದೆ ನೆನ್ಪಿದ್ಯಾ? ಎಷ್ಟು ನೀವು ತುಳಸಿ ಇಡಲ್ಲ ಅಲ್ಲ ತಮ್ಮ? ಇವತ್ತಿಂದ ತುಳಸಿ ನಂಗೆ ನಾಳೆಗೆ ಬೇಕು ಅದಕ್ಕೆ. ನನ್ನ ಹುಟ್ಟಿದ ದಿನನ ಯಾರು ನಗ್ನಗ್ತಾ ಪ್ರೀತಿಯಿಂದ ಮಾಡಿದ್ದೇ ಇಲ್ಲ. ಆದ್ರೆ ನಾನಿವತ್ತು ರಾಯರ ಹುಟ್ಟಿದ ಹಬ್ಬ ಮಾಡ್ಬೇಕು ಅಂತ ಹೊರಟಿದ್ದೀನಿ. ಪ್ರತಿ ಗುರುವಾರ ಬಂದಾಗ್ಲೂ ಹೂವ ತಗೋಬೇಕಾದ್ರೆ ಹೇಳ್ತಾ ಇದ್ದೆ, ಆ ಹೂವಗಳು ಅಂದ್ರೆ ನಂಗೆ ತುಂಬಾ ಇಷ್ಟ. ಆದ್ರೆ ತುಂಬಾ ದುಬಾರಿ. ಬಟ್ ಒಂದಲ್ಲ ಒಂದಿನ ರಾಯರಿಗೆ ಖಂಡಿತವಾಗ್ಲೂ ನಾನು ಆ ಹೂವನ ತಗೊಂಡೇ ತಗೋತೀನಿ ಅಂತ. ಗೈಸ್, ನನ್ನ ಹುಟ್ಟುಹಬ್ಬಕ್ಕೂ ನಾನು ಈ ರೀತಿ ಬೆಳಗ್ಗೆ ಎದ್ದಿಲ್ಲ ಅನ್ಸುತ್ತೆ. ರಾಯರ್ ಹುಟ್ಟಿದ ಹಬ್ಬ ಅಂತ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಎಲ್ಲದನ್ನೂ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ. ನನ್ನ ಬರ್ತಡೇನು ಸಹ ನಾನು ಇಷ್ಟು ಸಡಗರದಿಂದ ಆಚರಿಸಿಲ್ಲ. ಅಷ್ಟು ಸಡಗರದಿಂದ, ಪ್ರೀತಿಯಿಂದ ರಾಯರ ಹುಟ್ಟಿದಬ್ಬನ ಆಚರಿಸಕ್ ಹೊರಟಿದ್ದೀನಿ. ಈ ಹೂವ ನೋಡ್ದಾಗೆಲ್ಲ ಆಸೆ ಆಗ್ತಾ ಇತ್ತು, ನಾನು ಸಹ ರಾಯರಿಗೆ ತಂದು ಈ ಹೂವನ ಮುಡಿಸ್ಬೇಕು ಅಂತ. ಬಟ್ ಅವರ ಜನ್ಮದಿನ ಆದ ಇವತ್ತು ಆ ಭಾಗ್ಯ ನನಗೆ ಸಿಕ್ತು. ರಾಯರಿಗೆ ಅಂತ ಒಂದು ಪುಟ್ಟ ಉಡುಗೊರೆ, ಬೆಳ್ಳಿ ತೀರ್ಥದ ಬಟ್ಲು ತಂದಿದ್ದೀನಿ. ರಾಯರಿಗೆ ಅಂದ್ರೆ ರಾಯರೇನ್ ತಗೊಂಡ್ ಹೋಗೋದಿಲ್ಲ. ರಾಯರ ನೆನಪಾಗಿ ಒಂದಿರ್ಲಿ ಅಂದ್ಬಿಟ್ಟು ತಗೊಂಡ್ ಬಂದಿದ್ದೀನಿ. ಇವತ್ತಿಂದ ನಾನು ರಾಯರಿಗೆ ಆರತಿ ಮಾಡೋಕ್ಕೂ ಸಹ ಶುರು ಮಾಡಿದ್ದೀನಿ. ನಾ ಭೂಮಿಗೆ ಬಂದು 40 ವರ್ಷ ಆದ್ರೂ ಸಹ ಇವತ್ತಿನ ತನಕ ಇವೆಲ್ಲ ಮಾಡಿದ್ದಿಲ್ಲ. ಈಗ ಹೊಸದಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಏನೋ ಒಂಥರ ಖುಷಿ. ಮಗು ಅಂಬೆಗಾಲಿಡುತ್ತಲ್ಲ ಆ ರೀತಿಯಾಗಿ. ನಮ್ ರಾಯರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ರಾಯರಿದ್ದಾರೆ. ಶುಭವಾಗಲಿ.